ಇದು ನಾರ್ಮಲ್ ವ್ಲಾಗ್ ಅಲ್ಲ, ಇದು ದಿಸ್ ಈಸ್ ಸಸ್ಪೆನ್ಸ್ ವ್ಲಾಗ್. ಸ್ವಲ್ಪ ಸೀನ್ ಮಾಡಿಬಿಟ್ರು, ಸೊ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು. ನಾನು ಕಲರ್ ಗೊತ್ತಾಗಲ್ಲ ಕಣಮ್ಮ, ನೀವೇ ಹೇಳ್ಬೇಕು ಯಾವ ಕಲರ್ ಏನು ಅಂತ. ಓಕೆ ಸೊ ಗೈಸ್, ಮನೆಯಲ್ಲಿ ಬಿರಿಯಾನಿ ರೆಡಿಯಾಗಿದೆ. ನೀನೇನು ಮಾಡ್ತಿದ್ಯಾ? ಬಟ್ಟೆ ತಿಂತಾ ಇದೆಯಲ್ಲ, ಬಿರಿಯಾನಿ ತಿನ್ಬಾ. ಆಮೇಲೆ ಇದು ಗೋಲ್ಡ್ ಕೇಸರ್ ಅಂತೆ, ಸೊ ಇಷ್ಟೊಂದು ತರಿಸಿದ್ದೀನಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ಒಂಥರ ಆಗ್ತಾ ಇದೆ ಇದು. ಮಾಮ ಹುಡುಗಿನ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇಲ್ಲಿ ನಮ್ಮ ಗುಂಡಮ್ಮ ಅಲ್ಲಿ ಏನೋ ನೋಡ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡ್ರಿ ಇಲ್ಲಿ ಕೂತವನೆ. ಎಷ್ಟು ಸಾವಿರ ಸರಿ ಹೇಳಿದ್ರು ಹಿಂದೆ ಬಂದು ಕೂತ್ಕೊಂತ ಕೂತ್ಕೊಳ್ಳಲ್ಲ ಅದೆಲ್ಲ. ನಡಿ ಹಿಂದಕ್ಕೆ. ಹೋಗಿಲ್ಲ ಅಂದರೆ ಟಿ ವಿ ಹರಿಸ್ತೀನಿ. ಈಗ ಹರಿಸ್ಲಾ? ನಿನ್ಗೆ ರಿಮೋಟ್ ಕೊಟ್ಟರೆ ಕೇಳಲ್ಲ ನೆಕ್ಸ್ಟು. ಪಾಪ ಅವಳು ನೋಡಲಿ. ಗುಂಡಮ್ಮ ಹಿಂದೆ ಹೋಗಿ ಕೂತ್ಕೊಂಡು ನೀನು ಹೇಳ್ತೀನಿ. ಹತ್ತು. ಹಾಂ ಸೂಪರ್. ತೋರ್ಸು ಮುಖ ನೋಡೋಣ. ನಿಂದು ಮುಖನೇ ಕಾಣ್ತಾಯಿಲ್ಲಪ್ಪ, ಟೋಪಿ ಹಾಕ್ಕೊಂಡು. ಸೂಪರ್ ಸೂಪರ್. ನೋಡು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಅವಲೇ ಮುಖ ತೋರಿಸಿ ವ್ಲಾಗ್ಗೆ ವೆಲ್ಕಮ್ ಮಾಡಿರಲಿಲ್ಲ ನಿಮ್ಮೆಲ್ಲರೂ. ಸೊ ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀರಿ. ಸದ್ಯಕ್ಕೆ ಮನೇಲಿದ್ದೀನಿ. ಆ್ಯಂಡ್ ಈಗ ಪ್ಲ್ಯಾನ್ ಏನಪ್ಪ ಅಂದರೆ ಒಂಚೂರು ಹಂಗೆ ಹೊರಗಡೆ ಹೋಗೋಣ, ಒಂದಿಷ್ಟು ಶಾಪಿಂಗ್ ಮಾಡಬೇಕು. ಸೊ ಏನೇನು ಶಾಪಿಂಗ್ ಮಾಡ್ತೀವಿ ಏನು ಕತೆ ಅಂತ ನೋಡೋಣಂತೆ. ಇನ್ನೂ ಅಷ್ಟೊಂದು ಪ್ಲ್ಯಾನ್ ಇಲ್ಲ ಏನು ಮಾಡಬೇಕು ಎಕ್ಸಾಕ್ಟ್ಲಿ ಅಂತ ಅಂದ್ಬಿಟ್ಟು. ಅಲ್ಲಿ ಏನು ಚೆನ್ನಾಗಿ ಕಾಣುತ್ತೆ, ಏನು ಹಾಕ್ಕೊಬೇಕು, ಓಕೆ ಇದು ಬೆಟರ್ ಟ್ರೈ ಮಾಡೋಣ ಅನಿಸುತ್ತೆ, ಅದನ್ನು ತಗೊಂಡು ಬರೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮನೆಯಲ್ಲಿ ಸಂಡೇ ಸ್ಪೆಷಲ್ ಕುಕಿಂಗ್ ನಡೀತಿದೆ. ಏನೇನು ಮಾಡ್ತಾರೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಇಲ್ಲಿ ಮಟನ್ನಲ್ಲಿ ಇದೇನಿದು ಏನಮ್ಮ ಇದು ಸಾಂಬಾರು ಮಾಡ್ತಾಯಿದ್ದಾರೆ. ಇಲ್ಲಿ ಮಟನ್ನಲ್ಲಿ ಬಿರಿಯಾನಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿರಿ ಕೊಬ್ಬು ಬಡ್ಡಿ ಮಗಂದು. ಒಂದು ಟೈಮಲ್ಲಿ ಬೇಜಾನ್ ಫ್ಯಾನ್ ಆಗಿಬಿಟ್ಟಿದೆ ನನ್ನ ಕೊಬ್ಬಿಗೆ. ತಿಂದು 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 ನನಗೆ ಕೊಬ್ಬು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಆಗಿಬಿಟ್ಟಿತ್ತು, ಅದು ಆಗಿಬಿಟ್ಟಿದೆ. ಈಗಲೂ ಇದೆ, ಅದು ಕರಗ್ಸೋಕ್ಕಾಗ್ತಾಯಿಲ್ಲ ಈಗಲೂ. ಅದಕ್ಕೆ ಬುದ್ಧಿ ಬಂದೈತೆ, ಜಾಸ್ತಿ ಕೊಬ್ಬಿರೋದನ್ನು ತಿನ್ನಬಾರ್ದು ಅಂದ್ಬಿಟ್ಟು ಮಿನಿಮಲ್ ಆಗಿ ತಿನ್ನೋಣ. ಓಕೆನಾ? ಇದು ಸ್ಟೀಮರು. ಓಕೆನಾ? ಇವತ್ತು ಆ್ಯಕ್ಚುಲಿ ಸ್ಟೀಮರ್ನ ಅವಶ್ಯಕತೆ ಇದೆ. ಅದೇನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ. ಸಾಕರಮ್ಮ? ಎಷ್ಟು ಲೋ ಆಯ್ತಲ್ವಾ? ಕರೆಕ್ಟ್. ಇಲ್ಲಿ ಮಾರ್ಕಿಂಗ್ ಇದೆ, ಮರ್ತೋಗ್ಬಿಟ್ಟಿದ್ದೀನಿ. ಕರೋನಾ ಬಂದಾಗ ಸ್ಟೀಮ್ ತಗೋತೀನಿ. ಏನಮ್ಮ? ಇಲ್ಲ, ಹಂಗಾಗ್ತಿದ್ರೆ ಇದು ವರ್ಕ್ ಆಗೋದಿಲ್ಲ ಮಿಷನ್. ಹಿಂಗೆ ಏನಾಯ್ತು? ಸೊ ಇದನ್ನು ನಾವು ಉಪಯೋಗಿಸೇ ಇಲ್ಲ ಸುಮಾರು ತಿಂಗಳುಗಳು ವರ್ಷಗಳು ಅಂತಲೇ ಹೇಳ್ಬೋದು. ಕರೋನಾನಲ್ಲಿ ಲಾಸ್ಟ್ ಉಪಯೋಗಿಸಿದ್ದು. ಸೊ ಅದಕ್ಕೋಸ್ಕರ ಇದು ವರ್ಕ್ ಆಗ್ತಿದೆಯೋ ಅಂತ ಒಂದ್ಸರಿ ಟೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇದು ಮೇಲೆಲ್ಲ ಎದುರ್ತಾ ಇದೆ ನೋಡು. ಏನಕ್ಕೆ ಇದನ್ನ ಹಾಕ್ಬೇಕಾ? ಆಲ್ರೆಡಿ ಬೆವರ್ತಾ ಇದ್ದೀನಿ, ಸೆಕೆ. ಹೇಳ್ತೀನಿ ಆಮೇಲೆ ಏನಕ್ಕೆ ಸ್ಟೀಮು ಅಂತ. ಮೋಸ್ಟ್ಲಿ ಥಂಬ್ನೇಲಲ್ಲಿ ಅದನ್ನು ಹಾಕಿರ್ತೀನಿ ಇಟ್ಕೋತೀನಿ, ಬಿಕಾಸ್ ಇದಕ್ಕೆ ಮುಂಚೆ ಯಾವತ್ತೂ ಒಂದು ಟ್ರೈ ಮಾಡಿಲ್ಲ. ಲಾಸ್ಟ್ ಟೈಮು ಒಂದು ಪ್ಯಾಂಟ್ ತೊಗೊಂಡಿದ್ದೆ ನಾನು. ಸೊ ನಿಮಗೆಲ್ಲ ಗೊತ್ತಿರೋ ಥರ ಸ್ವಲ್ಪ ಸೀರಿಯಸ್ಸಾಗಿ ವರ್ಕೌಟ್ ಎಲ್ಲ ಮಾಡ್ತಿರೋದ್ರಿಂದ ವೆಯ್ಟ್ ಲಾಸ್ ಆಗ್ತಾಯಿದೆ. ಸೊ 2 ಪ್ಯಾಂಟ್ ತೊಗೊಂಡಿದ್ದೆ, ಅದರಲ್ಲಿ ಒಂದು ಪ್ಯಾಂಟ್ನ ಹಾಕೊಂಬಿಟ್ಟಿದ್ದೆ. ಸೊ ಅವಾಗ ಅನ್ನಿಸ್ತು ಇನ್ನು ಹೋಗ್ತಾ ಇನ್ನೂ ವೆಯ್ಟ್ ಲಾಸ್ ಆಗ್ತೀನಿ, ಸೊ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಈಗ 2ನೇ ಪ್ಯಾಂಟ್ ಏನು ತೊಗೊಂಡಿದ್ದೆ ಅದನ್ನು ಹಾಕಿರಲಿಲ್ಲ, ಅದನ್ನು ವಾಪಸ್ ಕೊಟ್ಬಿಡೋಣ ಅಂತ ಫಿಕ್ಸ್ ಆಗಿಬಿಟ್ಟೆ. ಸೊ ಇವಾಗ ಅದನ್ನು ವಾಪಸ್ ಕೊಟ್ಟು ಅದ್ರ ಬದಲಾಗಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವಶ್ಯಕತೆ ಇದೆ, ಅದನ್ನೇ ತೊಗೊಳ್ಳೋಣ ಅಂತಿದ್ದೀನಿ. ಅದೇನು ಅಂತ ಹೇಳ್ತೀನಿ. ಫುಲ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ವ್ಲಾಗ್ ಅಲ್ಲ, ಇದು ದಿಸ್ ಈಸ್ ಸಸ್ಪೆನ್ಸ್ ವ್ಲಾಗ್. ಗೈಸ್ ಇಲ್ಲಿ ನಾನು ಶಾಪಿಂಗ್ ಮಾಡೋಣ ಅಂತ ಬಂದೆ, ಬಟ್ ಆ್ಯಕ್ಚುಲ್ ಆಗಿ ಇಲ್ಲಿ ಶಾಪಿಂಗ್ ನಡೀತಿರೋದು ನಮ್ಮ ಅಕ್ಕಗೆ. ಸೊ ಏನೋ ಬ್ಯಾಂಗಲ್ಸ್ ಏನೋ ತೊಗೊಬೇಕಿತ್ತಂತೆ, ಸೊ ಅದನ್ನು ತೊಗೋತಾ ಇದ್ದಾರೆ. ಆ್ಯಂಡ್ ಒಳ್ಳೆ ಬಾರ್ಗೇನ್ ಎಲ್ಲ ಮಾಡ್ತಿದ್ದಾರೆ ನಮ್ಮ ಅಕ್ಕ. ಕೇಳಿಸ್ಕೊಂಡ್ರಲ್ಲ? ನಾವು ಗಂಡು ಮಕ್ಕಳು ಅಂಥ ಜಾಗಕ್ಕೆಲ್ಲ ಹೋದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡು ನಿಂತಿರಬೇಕು ಬಾರ್ಗೇನ್ ಮಾಡೋದನ್ನವರು. ಓಕೆ ಸೊ ಗೈಸ್ ಫೈನಲಿ ಬಂದಿದ್ದೀವಿ. ಈಗ ಸದ್ಯಕ್ಕೆ ನಾವು ಶಾಪಿಂಗ್ ಮಾಡಬೇಕಂದಿದ್ದು ಸ್ವಲ್ಪ ಬ್ರೇಕು. ಯಾಕೆ ಅಂತ ಹೇಳಿದ್ರೆ ಏನು ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಎಕ್ಸ್ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಸೀನ್ ಮಾಡಿಬಿಟ್ರು. ಸೊ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು. ಸೀನ್ ಏನು ಅಂತ ಹೇಳಿದ್ರೆ ವಾಶ್ ಮಾಡಿಬಿಟ್ಟು ತಂದಿದ್ಯಾ ಅಂತ ಏನು ಹೇಳ್ತಾರೆ ಅಂದರೆ ಹಾಕೇ ಇಲ್ಲ ಬಟ್ಟೆ ನಾನು ವಾಶ್ ಮಾಡಿಬಿಟ್ಟು ತಂದಿದ್ಯಾ ಅಂದರೆ ನಂಗೆ ನೋವಾಯಿತು. ಆಮೇಲೆ ಬೇರೆಯವರೆಲ್ಲ ಬಂದು ನೋಡ್ಬಿಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡೋದು. ಒಂದು ಮಾತು ಬಂದಿದ್ದು ನನಗೆ ಬೇಜಾರಾಯಿತು. ಅದಕ್ಕೋಸ್ಕರ ಅವ್ರ ಹತ್ರ ಬೇರೆ ಕಡೆ ಹೋಗೋಣ ಶಾಪಿಂಗ್ ಅಂತ ಅಂದ್ಕೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ. ನನಗೆ ಕಲರ್ ಗೊತ್ತಾಗಲ್ಲ ಕಣಮ್ಮ, ನೀವೇ ಹೇಳಬೇಕು ಯಾವ ಕಲರ್ ಏನು ಅಂತ. ಒಂಚೂರು ಗೊತ್ತಾಗಲ್ಲ. ನೀವು ಹೇಳಿದ್ದನ್ನ ಚೆನ್ನಾಗಿ ಕಾಣ್ತಿದೆ ಅಂತ ನಾನು ತೊಗೋತೀನಿ ಅಷ್ಟೇ. ಈ ಥರ ಹೇಳಿ ನನ್ನ ಬಟ್ಟೆನೂ ನಾನು ಸೆಲೆಕ್ಟ್ ಮಾಡೋಕ್ಕೆ ಅಷ್ಟೊಂದು ಐಡಿಯಾ ಇಲ್ಲ ಅಂತ ಎಲ್ಲ ನಮ್ಮ ಅಕ್ಕನಿಗೆ ಬಿಟ್ಟು ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಎಲ್ಲ ಹಾಕಿರೋ ಬಟ್ಟೆನೆಲ್ಲ ಒಂದ್ಸರಿ ಕಣ್ಣಾಡಿಸ್ದೆ ಏನು ಕತೆ ಏನು ಅಂತ. ಬಟ್ ಅಗೇನ್ ನಾನು ಯಾವುದೇ ಸೆಲೆಕ್ಟ್ ಮಾಡಿದ್ರು ನನಗೆ ಅನಿಸಿದೆ ನಾನು ಅಷ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡಲ್ಲ ಅಂತ. ಯಾಕೆಂದರೆ ನಾವು ನೋಡೋರ್ಗೆ ಗೊತ್ತಾಗೋದು ನಾನು ಆ ಬಟ್ಟೆಲಿ ಚೆನ್ನಾಗಿ ಕಾಣ್ತೀನಿ ಇಲ್ವೋ ಅಂತ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಗುಂಡಮ್ಮನಿಗೂ ಯಾವ್ದಾದ್ರು ಒಂದು ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಸೊ ನನಗೆ ಅಷ್ಟು ಯಾವುದು ಇದರಲ್ಲಿ ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಅಕ್ಕಗೆ ಆಮೇಲೆ ಲೇಟಾಗಿ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ ಅಂದ್ಬಿಟ್ಟು.
ಸೊ ಅದೊಂದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದನ್ನ ಪರ್ಚೇಸ್ ಮಾಡೋದು ಅಕ್ಕ. ಸೊ ಇದೆಲ್ಲ ಒಂಥರ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಬಟ್ಟೆಗಳು ಚೆನ್ನಾಗಿದೆ ಅಲ್ವಾ? ಅದು ನಮ್ಮ ಗುಂಡಮ್ಮ ಇದನ್ನೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ ಅಂತ ಆ್ಯಕ್ಚುಲಿ ನನಗೆ ಅನಿಸ್ತು. ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ನಮ್ಮ ಮನೆ ಪಾರ್ಕಿಂಗ್ ಒಂದು ಸ್ವಲ್ಪ ಖಾಲಿ ಹೊಡಿತಾ ಇದೆ ಈ ಜಾಗದಲ್ಲಿ. ಮುಂಚೆ ಒಂದು ಗಾಡಿ ಯಾರು ನಿಲ್ಲೋದು, ಇವಾಗ ಅಲ್ಲಿ ಹೊರಗಡೆ ನಿಲ್ಸಿದ್ದೀನಿ. ಗಾಡಿ ಇಲ್ಲ ಅಂತ ಅಲ್ಲ, 2 ಗಾಡಿ ಇತ್ತಲ್ಲ, ಒಂದು ಮಾರಿದ್ವಿ. ಬಟ್ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ನೋಡ್ರಿ ದೊಡ್ಡ ಗಾಡಿಗಳು ನನ್ನ ಕಾರಿಗೆ ಗುದ್ದುಬಿಟ್ಟೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅಳಿಯ ಸೊಸೆ ಬಂದರೆ ಅವರೇ ರಾಜಭಾರ. ಇದೊಂದು ಆ್ಯಡ್ ಆನ್ ಎಲ್ಲೋ ಸಂದಿಲಿರುತ್ತೆ, ತೊಗೊಂಬಂದ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಿಟ್ಬಿಡ್ತಾರೆ. ಗುಂಡಮ್ಮ ಚೆನ್ನಾಗಿ ಕಾಣ್ತಿದ್ಯಾ? ಗೈಸ್ ನೋಡಿ ಶಾಪಿಂಗು ನನಗೆ ಅಂತ ಹೋಗಿದ್ದು, ಬಟ್ ಮಾಡ್ಕೊಂಬಂದಿದ್ದು ನಮ್ಮ ಗುಂಡಮ್ಮನಿಗೆ. ನನಗೆ ಮಾಡಿಲ್ಲ ಅನ್ಕೊಂಬಿಡಿ, ನನಗೂ ಮಾಡಿದ್ದೀನಿ. ಬಟ್ ಇವಾಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಅದನ್ನ ಟ್ರಯಲ್ ನೋಡೋದಕ್ಕೆ. ಅಲ್ಲಿ ಟ್ರಯಲ್ ರೂಮ್ ಇರಲಿಲ್ಲ ಅಂತ. ಸೊ ಇದನ್ನ ಈಗ ತೋರ್ಸೋಕ್ಕಾಗಲ್ಲ ಅಲ್ವ ಗುಂಡಮ್ಮ? ಚೆನ್ನಾಗಿದ್ದೀನ ನಾನು? ಈಗ ಮಲಗಿದ್ಲು, ಇವಾಗಷ್ಟೇ ಇದ್ದಿದ್ದಾಳೆ, ಅದಕ್ಕೋಸ್ಕರ ಅವಳಿಗೆ ವರ್ಡ್ಸ್ ಬರ್ತಾಯಿಲ್ಲ. ಓಕೆ ಸೊ ಗೈಸ್ ಮನೆಯಲ್ಲಿ ಬಿರಿಯಾನಿ ರೆಡಿಯಾಗಿದೆ. ನೀನೇನು ಮಾಡ್ತಿದ್ಯಾ? ಬಟ್ಟೆ ತಿಂತಾ ಇದೆಯಲ್ಲ, ಬಿರಿಯಾನಿ ತಿನ್ ಬಾ ಬಾ ಬೇಗ. ಸೊ ಬಿರಿಯಾನಿ ರೆಡಿ ಇದೆ. ಬಿರಿಯಾನಿ ಜೊತೆಗೆ ಮಟನ್ ಗ್ರೇವಿ. ಮಟನ್ ಬಿರಿಯಾನಿ ಆ್ಯಕ್ಚುಲಿ ತುಂಬ ದಿನ ಆದ್ಮೇಲೆ ಮಾಡಿರೋದು. ಬಟ್ ಬನ್ನಿ ತಿನ್ನೋಣ. ಲಾಸ್ಟ್ ಟೈಮು ಮನೇಲಿ ಮಾಡಿದಾಗೆಲ್ಲ ಯಾವಾಗಲೂ ಏನಾದರೂ ಒಂದು ಇಟ್ಕೊಂಡಿರ್ತೀನಿ ಹೊರಗಡೆ ನನ್ನ ಕೆಲ್ಸಗಳನ್ನ, ಹೋಗೋದು ಬರೋದು. ನನಗೆ ಬಿರಿಯಾನಿ ಅವಾಗ ಮಾಡಿ ಪಟ್ಟ ಅಂತ ಹೇಳ್ಬಿಟ್ಟು ಆಗಲೇ ತಿಂದ್ರೇ ಮಜಾ, ಬಿಸಿನಲ್ಲಿ. ಹೊರಗಡೆ ಹೋಗ್ಬಿಟ್ಟು ಬಂದುಬಿಟ್ಟು ತಣ್ಣಗಾದ್ಮೇಲೆ ತಿಂತೀನಿ ಅಂದರೆ ನನಗೆ ಇಷ್ಟ ಆಗಲ್ಲ ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ತುಂಬ ದಿನಗಳ ನಂತರ ಅದೇ ಸ್ಪೆಷಲ್ ನನಗೆ. ಮಾಡಿದ ತಕ್ಷಣ ತಿಂತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಗಾರ್ಡನಲ್ಲಿ ಮಾಡಿದ್ವಿ, ಆ ವ್ಲಾಗ್ ಆಲ್ರೆಡಿ ನೋಡಿರ್ತೀರ ನೀವು. ಅಲ್ಟಿಮೇಟ್ ಸಕ್ಕತ್ತಾಗಿತ್ತು. ಆ ಚಿಕನಲ್ಲಿ ಮಾಡಿದ್ದು, ಬಟ್ ಆರು ಸಕ್ಕತ್ ಫ್ಲೇವರ್ ಆಗಿತ್ತು ಗೈಸ್. ಮೆಮೊರಿ ಫುಲ್ ಆಗಿಬಿಡ್ತು. ದೇವರಾಣೆ ಸಿಕ್ಕಾಬಟ್ಟೆ ಟೆಂಪ್ಟ್ ಆಗುತ್ತೆ ತಿನ್ನಬೇಕು ಅಂತ. ಬಟ್ ಇವನ್ನೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ವೆಯ್ಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಅಟ್ಲೀಸ್ಟ್ 2 kg ಜಾಸ್ತಿ ಆಗಿರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ತಿನ್ನಬೇಕಿತ್ತ ಅಂತ ಅನಿಸುತ್ತೆ. ಬಟ್ ಆರು ಆಸೆ ತಡೆಯೋಕ್ಕಾಗಲ್ಲ. ಅದಕ್ಕೆ ರೈಸಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಆಯಿತು. ತಿನ್ಬಿಡ. ಬಟ್ಟಿ ಮಗಂದು ಬಾಯಿ ಚಪ್ಪಲ ಗೈಸ್. ಯಾವತ್ತೊಂದಿನ ಚೀಟ್ ಡೇ ಅಂದ್ಬಿಟ್ಟು ಅದು ಇದು ಅಂತ ತಿನ್ಬಿಟ್ಟಿರ್ತೀವಿ. ಇವತ್ತು ನೋಡಿ ನಾನ್ ವೆಜ್ ತಿಂದಿರೋದಕ್ಕೆ ಐಸ್ ಕ್ರೀಮ್ ಬೇಕು ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತಾರೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಪ್ಯಾಕೆಟ್ ತಗೊಂಡಿದ್ದೀನಿ. ಎಲ್ಲರೂ ಇದ್ದೀವಿ ಅಂತ ಅಂದ್ಬಿಟ್ಟು ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಅಕ್ಕ ಎಲ್ಲೋ ಒಂದು ಕಡೆ ನನ್ನ ನಿಲ್ಲಿಸಿಸ್ಬಿಟ್ಟು ಹೋಗಿದ್ದಾಳೆ. ಅವಳು ಬರೋ ಅಷ್ಟೊತ್ತಿಗೆ ಐಸ್ ಕ್ರೀಮೇ ಕರ್ಗೋಗ್ಬಿಡುತ್ತೆ. ಅವಳಿಗೆ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ. ಪಕ್ಕ ಐಸ್ ಕ್ರೀಮ್ ಕರ್ಗೋಗ್ಬಿಡುತ್ತೆ ಅನ್ನಿಸ್ತಾ ಇದೆ. ಮುಟ್ಟಿದ್ರೆ ಒಂದು ಸ್ವಲ್ಪ ಒಳಗೆ ಹೋಗ್ತಾ ಇದೆ ಗೈಸ್. ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ತೊಳ್ರಪ್ಪ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕ ಮುಖಾನೇ ಎಕ್ಸ್ಪೋಸ್ ಮಾಡ್ತಾಯಿಲ್ಲ ಸನ್ನಿಗೆ. ನಾನೇ ಓಡಾಡ್ಕೊಂಡಿದ್ದೀನಿ ಬಿಸಿಲಲ್ಲಿ, ತಲೆ ಕೆಡಿಸ್ಕೊಳ್ದಂಗೆ. ಅದೇನಮ್ಮ ನೋಡಮ್ಮ, ನನಗಿಂತ ಜಾಸ್ತಿ ಕಾನ್ಷಿಯಸ್ಸು. ಸೊ ಇಲ್ಲಿ ನೋಡ್ರಿ ಈ ನನ್ನ ಮಗಂದು ನೋಡ್ರಿ, ಐಸ್ ಕ್ರೀಮ್ ಬಂದ ತಕ್ಷಣ ಬಿಟ್ಟರು ಅತ್ತೆ ಓಡಿದ್ರು. ಹೋಗ್ಲಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಎಷ್ಟು ಬೇಕು ನಿಂಗೆ? 3. ನಿಂಗೆ ಸಾಕಾ? 2 ಸಾಕಾ? 2 ಗೈಸ್, 2 ಬೇಕು ಅವಳಿಗೆ. 2 ಫಿಗರ್ಸಲ್ಲಿ ಇಷ್ಟು ತೋರಿಸೋದು, ಹೇಳೋದು ಮಾತ್ರ 2 ಅಂತ. ಸೊ ಎಲ್ಲರಿಗೂ ಇವಾಗ ಐಸ್ ಕ್ರೀಮ್ ಪಾರ್ಟಿ. ಜೊತೆಲಿ ಒಂದು ಜಾಮೂನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತೈತೆ. ಹೇಳಿಲ್ವಾ, ಹಾಳಾಗೋಗಿದ್ದೀನಿ ನಾನು. ನನಗೆ ತಿನ್ಬೇಕಂತ ಇವಾಗ ಕಂಟ್ರೋಲ್ ತಪ್ತೈತೆ. ಸೊ ಸ್ವಲ್ಪ 2-3 ದಿನದಿಂದ ಸ್ವಲ್ಪ ಚಿಕ್ಕಿದ್ದು ತಿನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿಯರ್ಸ್ ಗೈಸ್, ಚಿಯರ್ಸ್. ಒಂದು ಪಾರ್ಸೆಲ್ ತರಿಸಿದ್ವಿ, ಇದನ್ನು ಅನ್ಬಾಕ್ಸ್ ಮಾಡೋಣ. ಫೇಶಿಯಲ್ ಕಿಟ್ಟು. ಅಯ್ಯೋ ಸಾರಿ, ಇವನ್ ಮಕ್ಕ ತೋರಿಸ್ತಾ ಇದ್ದೀನಿ ನಾನು, ನಿನ್ನ ತಲೆ ತೋರಿಸ್ತಾ ಇದ್ದೀನಿ ಮರಿ. ಸೊ ಫೇಶಿಯಲ್ ಕಿಟ್ ತರಿಸಿದ್ದೀನಿ. 1 2 3 4. ಸೊ ಇದೇನೋ ಡೈಮಂಡ್ ಅಂತೆ, ಇದು ಪಪ್ಪಾಯ ಅಂತೆ, ಇದು ಪ್ಯಾಕ್ ಓಪನ್ ಆಗಿಬಿಟ್ಟಿದೆಯಂತೆ, ಇದು ಏನಿದು ವೈನ್ ಅಂತೆ, ಆಮೇಲೆ ಇದು ಗೋಲ್ಡ್ ಕೇಸರ್ ಅಂತೆ. ಸೊ ಇಷ್ಟನ್ನು ತರಿಸಿದ್ದೀನಿ. ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಫಸ್ಟ್ ಟೈಮ್ ಲೈಫಲ್ಲಿ ಹೆಂಗಿರುತ್ತೆ ಏನಂತ ನೋಡೋಣ ಅಂತ. ಇದನ್ನು ಆ್ಯಕ್ಚುಲ್ ಇದನ್ನು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮು. ಓಕೆನಾ? ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಕ್ಕ ಹೆಲ್ಪ್ ಮಾಡ್ತಾಳೆ ನನಗೆ, ಬಿಕಾಸ್ ಅಕ್ಕ ಗೊತ್ತು ನನಗೆ ಇದ್ರ ಬಗ್ಗೆ 1 ನಯಾ ಪೈಸೆ ಐಡಿಯಾ ಇಲ್ಲ. ಹಂಗೆ ಇವಾಗ ನಾವು ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಇದನ್ನೊಂದು ಏರ್ ಬ್ಯಾಂಡ್ ಹಾಕ್ಕೊಬೇಕಂತೆ. ಸೊ ತಡಿಯ ಮತ್ತೆ ಇದೇನೋ ಅಲ್ಲಾದರೂ ಕೂದಲು ಬರದೇ ಇರೋದಕ್ಕೆ ಮುಂದೆ ಬರುತ್ತಲ್ವಾ? ಬರಲ್ಲ? ಓಕೆ. ಸೊ ಇಲ್ಲಿ ನೋಡಿ ನಮ್ಮ ಸೈನ್ಯ ಕೂತೈತಿಲಿ ಏನು ಮಾಡ್ತಾರೆ ಅಂತ ನೋಡಿಕೊಂಡು. ನನಗೂ ಫಸ್ಟ್ ಟೈಮು, ಇವ್ರಿಗೂ ಫಸ್ಟ್ ಟೈಮು ನೋಡ್ತಿರೋದು. ಏನೋ ನಡೀತಾ ಇದೆಯಲ್ಲ. ನಿನಗೇನಕ್ಲ? ನಿನಗೇನಕ್ಕೆ? ನೀನು ಚಿಕ್ಕೋನ್ ಹಾಕೊಂಬರ್ದು ಮರಿ ಹಂಗೆಲ್ಲ. ಪ್ಲೀಸ್ ನೋಡಿ, ಯಾವುದೋ ಆ್ಯಂಗಲಲ್ಲಿ ನಾನು ಬ್ಲಾಗ್ ಮಾಡ್ತಾ ನಮ್ಮ ಮನೆ ಹೋಮ್ ಟೂರೇ ಆಗ್ತೈತೆ. ನಮ್ಮ ಮನೆ ಹೆಂಗಿದೆ ಅಂತ ಈ ಸೈಡ್ ಕಾಣಿಸ್ಬಿಡ್ತು.
ಮಾಡ್ತೀನಿ ಗೈಸ್, 100K ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಖಂಡಿತ ಹೋಮ್ ಟೂರ್ ಮಾಡ್ತೀನಂತೆ. ಈಗ ಮುಖಾನ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಏನು ಮಾಡ್ತಿರೋದು ಇವಾಗ ನೀನು? ಸುಮ್ಮನೆ ಕ್ಲೆನ್ಸ್. ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಇವೆಲ್ಲ ಮಾಡಿಸ್ತೀನಿ ಅಂತ. ಅಂದರೆ ಇವಾಗಲೂ ಹೊಟ್ಟೆ ಉರಿತೆ ಗೈಸ್, ಹೊರಗಡೆ ಹೋಗ್ಬಿಟ್ಟು 1000 ಒಳಗಡೆ ಆಗೋದು ಕಡಿಮೆ, 1000 ಮೇಲೇ ಇಲ್ಲ. ಸೊ ಅವೆಲ್ಲ ಕೊಡೋದಕ್ಕೆ ನಾವು ಹುಡುಗರಿಗೆ ಮನ್ಸು ಬರೋಲ್ಲ. ಅದೇ ಒಂದು 2-3 ಸಾವಿರ ಪೆಟ್ರೋಲ್ ಹಾಕ್ಸು, ಗಾಡಿಗೆ ಒಂದು 7,000 8,000 ಹೆಲ್ಮೆಟ್ ತಗೋ, 10,000 ಗ್ಲೌಸ್ ತಗೋ, ತಲೆ ಕೆಡ್ಸ್ಕೊಳ್ಳೋಲ್ಲ, ತೊಗೊಂಡ್ಬಿಡ್ತೀವಿ. ಇವಾಗ ನಮ್ಮ ಮನೇಲಿ ಅದೇನಾದ್ರು ಬಂದ್ಬಿಟ್ಟು ಹೇಳಿದ್ರೆ 7,000 ರೂಪಾಯಿ ಗ್ಲೌಸ್ ತೊಗೊಂಡೇನಾರು ಅಂದರೆ 7,000 ಬರೀ ಗ್ಲೌಸ್ಗೆ ಅಂತ ಬಿಟ್ಟು ಹೋಗಾಡ್ತಾರೆ. ಅವು ಖರ್ಚು ಮಾಡೋಕ್ಕೆ ಬೇಜಾರಾಗಲ್ಲ. ಇಂಥವಕ್ಕೆಲ್ಲ 100-500 ಎಲ್ಲ ಖರ್ಚು ಮಾಡೋಕ್ಕೆ ಬೇಜಾರಾಗುತ್ತೆ. ಕ್ರೀಮಾ ಇದು? ಏನು ಕ್ಲೆನ್ಸಿಂಗ್ ಕ್ರೀಮಾ? ಫೇಸಲ್ಲಿರೋದು ಡರ್ಟ್ನೆಲ್ಲ ತೆಗೆಯೋದಕ್ಕೆ ಫಸ್ಟ್ ಸ್ಟೆಪ್. ನನಗೆ ಒಂಥರ ಆಗ್ತಾ ಇದೆ ಇದು. ಇವರು ಅದಕ್ಕೆ ಮೇಲೆ ಏನಾಯ್ತು? ಅವನು ಸವರ್ತಾ ಇದ್ದಾನೆ. ಯಾಕ್ಲಾ ಸುಮ್ಮನಿರ್ಲ, ಕೈ ತೊಳ್ಸು ಮಮ್ಮ. ಮುಟ್ಬಿಟ್ನಾ? ನೋಡಿ ಏನೇನ ಮಾಡ್ತಾವನೆ. ಲೇ ಕಕ್ಕ ಕಣ ಇದು, ಮುಟ್ಬಾರ್ದು. ನಾನು ಅದಕ್ಕೆ ಮೇಲೆ ಹೇಳ್ತಾ ಇದ್ದೀನಿ ಗೈಸ್. ಈಗ 2ನೇಯ ಸುತ್ತು ಶುರುವಾಗಿದೆ. ಏನೋ ಸ್ಕ್ರಬ್ಬಾ? ಓಕೆ. ಲೈಟ್ ಆನ್ ಆಗ್ಬಿಡ್ತು ಗೈಸ್. ಸೊ ಇವಾಗ ಬೆಳಿಗ್ಗೆ ಕಾಣ್ತಾ ಇರ್ತೀನಿ. ಸೆಕೆಂಡ್ ರೌಂಡ್ ಏನು ಹಾಕಿದ್ವಿ ಅದನ್ನು ಕ್ಲೀನಾಗಿ ಮಸಾಜ್ ಮಾಡಿಬಿಟ್ಟು ವೈಟ್ ಮಾಡಾಗಿದೆ. ಈಗ ನೆಕ್ಸ್ಟ್ ಏನಮ್ಮ? ಸ್ಟೀಮ್ ತೊಗೊಬೇಕಾ? ಸ್ಟೀಮ್ ತೊಗೊಬೇಕಂತ ಬನ್ನಿ. ನನಗೇನಂತ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಆಗಿರುತ್ತಾ? ಅವಾಗಲೇ ಒಂದು ಫೋಟೋ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆನಾ? ಬಿಫೋರು ಆಫ್ಟರು ಇದು ಮಾಡೋಣ ಕಂಪ್ಯಾರಿಸನ್ ಅಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ಸ್ಟೀಮ್ ತೊಗೋತಾ ಇದ್ದೀನಿ. ಈಗ ನೆಕ್ಸ್ಟ್ ಏನಮ್ಮ? ಇದನ್ನು ತೆಗಿತೀನಿ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದನ್ನ ತೋರ್ಸೋಕ್ಕಾಗಲ್ಲ ಗೈಸ್, ಗಲೀಜಾಗಿರುತ್ತೆ ಗೈಸ್. ನಾನು ಮೂಗಿಗೆ ಮುಚ್ಕೊಂಬೋದು ಉಸಿರಾಡೋಕ್ಕಾಗ್ದಂಗೆ. ಈಗ ಸದ್ಯಕ್ಕೆ ಏನಾದ್ರು ಹೈಡ್ರೇಟಿಂಗ್ ಜೆಲ್ ಆಗ್ತಿದ್ದಾರಂತೆ. ಸೊ ಅವೆಲ್ಲ ಬ್ಲ್ಯಾಕ್ ಹೆಡ್ ರಿಮೂವಲ್, ವೈಟ್ ಹೆಡ್ ರಿಮೂವಲ್ ಎಲ್ಲ ಮಾಡಿ ಆಯಿತು ಗೈಸ್. ಆಗಲೇ ಹಾಕಿದಂಗೆ ಹೀರ್ಕೊಂಬಿಟ್ಟೈತೆ ನನ್ನ ಸ್ಕಿನ್ನು. ಸೊ ಅದಕ್ಕೆ ಇವಾಗ ಸ್ಕಿನ್ ಮಸಾಜ್ ತಾನೆ ಇದು ಮಸಾಜಿಂಗ್ ಕ್ರೀಮ್ ಹಾಕ್ಬಿಟ್ಟು ಮಸಾಜ್ ಮಾಡೋದು. ಇದೇ ಲಾಂಗ್ ಪ್ರೋಸೆಸ್. ಹೌದಾ? ಇದ್ರಲ್ಲಿ ಫೇಶಿಯಲ್ನಲ್ಲಿ ಇದೊಂದೇ ಲಾಂಗ್ ಸ್ಟೆಪ್. ಮಸಾಜ್ ಮಾಡೋದೇ ಜಾಸ್ತಿ ಹೊತ್ತು. ಇನ್ನೆಲ್ಲದು ಹಂಗಂಗೆ ಹಾಕಿ ತೆಗಿತಾ ಇರ್ತಾರೆ. ಸರಿ. ಇಲ್ಲಿ ನೋಡ್ರಿ ನಮ್ಮ ಬಾಸ್ ಅವರೇ, ಇಲ್ಲಿ ನಮ್ಮ ಗುಂಡಮ್ಮ ಎಲ್ಲ ಬಂದಂಗೆ ಆಯಿತು. ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಕಾಣ್ತಾ ಇಲ್ಲ. ಅಲ್ವಾ ಗುಂಡಮ್ಮ? ಬಂದ ಇದೆಯಾ? ಓಕೆ ಗೊತ್ತಾಯ್ತು. ನೋಡಿ ಯಾರದಿದ್ದು ಕೈ? ಏನಿಲ್ಲ, ನೀನು ಮಾಡಬೇಕಾ? ಗಲೀಜ್ ಕಂಡ್ಲ ಅದು. ಮಾಡಬೇಡ ಅಂದರೂ ಮಾಡ್ತೀನಿ ಅಂತ ಬರ್ತೀಯಲ್ಲ. ಉರಿತಾ ಇದೆಯಮ್ಮ ಮಕ್ಕ? ಅದಂಗೇನ ಬರೋದು? ನಿಜ ಉರಿತೈತೆ. ಮಾಮ ಹುಡುಗಿನ ಕಳ್ಳನ ಮಕ್ಕಳ ಇಬ್ರು ಪಕ್ಕ. ಅದಕ್ಕೆ ಏರ್ ಬ್ಯಾಂಡಿಗೆ ದೇವರಡೆ ಉರಿತಾ ಇದೆಯಲ್ಲ. ಈ ಕಣ್ ಕೆಳಗೆಲ್ಲ ಜಾಸ್ತಿ ಆಗ್ತಾ ಇದೆ ಉರಿ. ಈಗ ಸದ್ಯಕ್ಕೆ ನನ್ನ ಮುಖ ಈ ಥರ ಕಾಣ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ. ಇದೇನಮ್ಮ ಇದು? ಮಾಸ್ಕ್ ಗೈಸ್. ಮಾಸ್ಕ್ ಹಾಕ್ತಾ ಇದೀವಿ. ನನಗೆ ದೆವ್ವ ಅನಿಸ್ತಾ ಇದೆ ಗೈಸ್. ನೋಡಿ ದೇವರಾಣೆ ದೆವ್ವ ಥರನೇ ಕಾಣಿಸ್ತಾ ಇದ್ದೀನಿ. ದೆವ್ವ ಇವಳ್ದೊಬ್ಳು ಬಾಕಿ. ಫೈನಲ್ ಟಚ್ ಸಿರಮ್ಮ. ಲಾಸ್ಟಲ್ಲಿ ಸಿರಮ್ ಹಾಕ್ತಾ ಇದೀವಿ ಗೈಸ್. ಎಲ್ಲ ವೈಪ್ ಮಾಡಾಯ್ತು ಗೈಸ್. ಇವರಿಬ್ಬರದ್ದು ನೋಡ್ರಿ ಆಟಗಳು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊರಗಡೆ ಬಂದಿದ್ದೀನಿ. ಹಾಗೆ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ನನಗೊಂದು ಸ್ವಲ್ಪ ಏನೋ ಒಂದು ಲಾಸ್ಟಲ್ಲಿ ಸಿರಮ್ ಹಾಕಿರೋದು ಸಿರಮ್ ಹಾಕಿರೋದು ಫೀಲು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಈ ಸೌಂಡು ಅಂತ ಹೇಳಕ್ಕೆ ಬಂದೆ. ಎನಿವೆ ನೋಡೋಣ 2 ದಿನ ಆದಮೇಲೆ ಚೆನ್ನಾಗಿ ಕಾಣಿಸುತ್ತಾ ಏನು ಕತೆ ಅಂತ ಅಂದ್ಬಿಟ್ಟು ಅಷ್ಟೇ.